ಫೆಬ್ರವರಿ 26 ಮಹಾಶಿವರಾತ್ರಿ. ಮನೆಯಲ್ಲಿ ತೆಂಗಿನಕಾಯಿ ದೀಪ ಹಚ್ಚಿದರೆ ಅಧಿಕ ಧನ ಲಾಭ 100%. ಮಹಾಶಿವರಾತ್ರಿ ಹಬ್ಬವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ದಿನದಂದು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಹಬ್ಬವನ್ನು ಈ ತಿಂಗಳ ಫೆಬ್ರವರಿ 26ರಂದು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯ ಈ ದಿನದಂದು ಭಕ್ತರು ಉಪವಾಸವಿದ್ದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಶಿವ ಪಾರ್ವತಿಯರ ಕೃಪೆಗೆ ಪಾತ್ರರಾಗುತ್ತಾರೆ. ಮಹಾಶಿವರಾತ್ರಿಯ ದಿನದಂದು ಪರಮಾತ್ಮನು ವಿಷವನ್ನು ಕುಡಿದು ಎಲ್ಲಾ ಲೋಕಗಳನ್ನು ರಕ್ಷಿಸಿದನು ಎಂದು ನಂಬಲಾಗಿದೆ. ಮತ್ತು ಮಹಾಶಿವರಾತ್ರಿಯ ಈ ಪ್ರಬಲ ದಿನದಂದು ಶಿವ ಪಾರ್ವತಿಯ ಅನುಗ್ರಹವನ್ನು ಸುಲಭವಾಗಿ ಪಡೆಯಲು ನಿಮ್ಮ ಪೂಜಾ ಕೋಣೆಯಲ್ಲಿ ತೆಂಗಿನ ದೀಪವನ್ನು ಬೆಳಗಿಸಿ. ತೆಂಗಿನ ಚಿಪ್ಪಿನಲ್ಲಿ ಹಚ್ಚುವ ದೀಪವನ್ನು ನಾರಿಕೇಳ ದೀಪ ಎಂದು ಕರೆಯಲಾಗುತ್ತದೆ. ವರ್ಷಕ್ಕೆ ಬರುವ ಮಹಾಶಿವರಾತ್ರಿಯ ದಿನ ತೆಂಗಿನ ಚಿಪ್ಪಿನ ದೀಪವನ್ನು ಯಾರು ಹಚ್ಚುತ್ತಾರೋ ಅಂತಹವರಿಗೆ ಕೋಟಿ ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ಈ ಮಹಾಶಿವರಾತ್ರಿಯ ದಿನ ನಾರಿಕೇಳ ದೀಪವನ್ನು ಹೇಗೆ ಹಚ್ಚುವುದು, ಶಿವನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ಮತ್ತು ಅನುಸರಿಸಬೇಕಾದ ಶಕ್ತಿಶಾಲಿ ಪರಿಹಾರಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ನೀಡಲು ಮರೆಯಬೇಡಿ. ಹಾಗೆಯೇ ವಿಡಿಯೋ ನೋಡುವ ಮೊದಲು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಈ ಮಹಾಶಿವರಾತ್ರಿ ಹಬ್ಬದಂದು ಮಹಿಳೆಯರು ಮುಂಜಾನೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಶಿವನನ್ನು ಪೂಜಿಸಬೇಕು ಮತ್ತು ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿ ಸ್ನಾನ ಮಾಡಿ ನಿಮ್ಮ ಜಾತಕದಲ್ಲಿನ ಎಲ್ಲಾ ದೋಷಗಳನ್ನು ತೊಡೆದುಹಾಕುತ್ತದೆ. ಮೊದಲು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಶಿವ ಪಾರ್ವತಿಯ ಚಿತ್ರವನ್ನು ಶ್ರೀಗಂಧದ ಮಣಿಗಳು ಮತ್ತು ಹೂವುಗಳಿಂದ ಅಲಂಕರಿಸಿ. ಶಿವನನ್ನು ಹಳದಿ ಹೂಗಳಿಂದ ಪೂಜಿಸುವುದರಿಂದ ಅಗಾಧವಾದ ಸಂಪತ್ತು ದೊರೆಯುತ್ತದೆ. ಹೀಗೆ ಶಿವಪಾರ್ವತಿಯರ ಫೋಟೋಗೆ ಮುಂದೆ ಅಷ್ಟದಳ ರಂಗೋಲಿ ಬಿಡಿಸಿ ಅಲಂಕರಿಸಿ. ಪೂಜಾ ಕೋಣೆಯಲ್ಲಿ ರಂಗೋಲಿ ಮೇಲೆ ಹಳದಿ ಕುಂಕುಮ ಹಚ್ಚಿ ರಂಗೋಲಿ ಮೇಲೆ ಒಂದು ತಟ್ಟೆ ಹಾಕಿ ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇರಿಸಿ. ಆ ತಟ್ಟೆಯಲ್ಲಿ 5 ಸ್ಥಳಗಳಲ್ಲಿ ಶ್ರೀಗಂಧ ಮತ್ತು ಕುಂಕುಮ ಇಡಬೇಕು. ಅದರ ನಂತರ ಸಣ್ಣ ತಟ್ಟೆಯಲ್ಲಿ ಶ್ರೀಗಂಧವನ್ನು ತೆಗೆದುಕೊಳ್ಳಿ. ಗಂಗಾಜಲ ಅಥವಾ ಎಳನೀರನ್ನು ಸೇರಿಸಿ ಮಿಶ್ರಣ ಮಾಡಿ. ಆ ಒದ್ದೆಯಾದ ಶ್ರೀಗಂಧದಲ್ಲಿ ಉಂಗುರದ ಬೆರಳನ್ನು ಅದ್ದಿ ತಟ್ಟೆಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ. ಆ ಸ್ವಸ್ತಿಕ ಚಿಹ್ನೆಯ ಮೇಲೆ 4 ಸ್ಥಳಗಳಲ್ಲಿ ಶ್ರೀಗಂಧ ಮತ್ತು ಕುಂಕುಮವನ್ನು ಹಾಕಿ. ಈಗ ಆ ಸ್ವಸ್ತಿಕ್ ಚಿಹ್ನೆಯ ಮೇಲೆ ಅಕ್ಕಿಯನ್ನು ರಾಶಿಯಂತೆ ಸುರಿಯಿರಿ. ತೆಂಗಿನಕಾಯಿ ದೀಪವನ್ನು ಬೆಳಗಿಸುವ ಮೊದಲು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಅರಿಶಿನ ನೀರಿನಿಂದ ಸ್ವಚ್ಛಗೊಳಿಸಿ ತೆಂಗಿನಕಾಯಿಯಿಂದ ಎಲ್ಲಾ ನಾರನ್ನು ತೆಗೆದು ಶಿವನಿಗೆ ನಮಸ್ಕರಿಸಿ ತೆಂಗಿನಕಾಯಿ ಒಡೆಯಿರಿ. ತೆಂಗಿನಕಾಯಿಯಿಂದ ನೀರನ್ನು ತೆಗೆದುಕೊಂಡು ಅದನ್ನು ಒಂದು ಲೋಟದಲ್ಲಿ ಸುರಿಯಿರಿ ಮತ್ತು ಅದನ್ನು ಪಕ್ಕಕ್ಕೆ ಇರಿಸಿ. ತೆಂಗಿನಕಾಯಿಯನ್ನು ಹೀಗೆ ಒಡೆದಾಗ 2 ಹೋಳುಗಳಾಗುತ್ತವೆ. 3 ಕಣ್ಣುಗಳ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ಅದರಲ್ಲಿರುವ ಎಲ್ಲಾ ನಾರನ್ನು ತೆಗೆದು ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಹಾಕಿ. ಈಗ ತೆಂಗಿನ ಚಿಪ್ಪಿಗೆ 5 ಸ್ಥಳಗಳಲ್ಲಿ ಶ್ರೀಗಂಧ ಮತ್ತು ಕೇಸರಿಯನ್ನು ಹಾಕಿ. ನಂತರ ತೆಂಗಿನ ಚಿಪ್ಪಿನಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯನ್ನು ಸುರಿಯಿರಿ. ಅದರ ನಂತರ 2 ಬತ್ತಿಗಳನ್ನು ಸೇರಿಸಿ 1 ಬತ್ತಿ ಮಾಡಬೇಕು. ಈ 3 ಬತ್ತಿಗಳನ್ನು ತೆಂಗಿನ ಚಿಪ್ಪಿನಲ್ಲಿ ಇಡಬೇಕು. 1 ಬತ್ತಿಯನ್ನು ಪೂರ್ವಕ್ಕೆ, 2ನೇ ಬತ್ತಿಯನ್ನು ಉತ್ತರಕ್ಕೆ ಮತ್ತು 3ನೇ ಬತ್ತಿಯನ್ನು ಈಶಾನ್ಯಕ್ಕೆ ಇಡಬೇಕು. ಹಾಗೆ ಇಟ್ಟುಕೊಂಡು ಏಕಾರತಿ ಅಥವಾ ಧೂಪದೀಪವನ್ನು ಬೆಳಗಿಸುವಾಗ 21 ಬಾರಿ ಈ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕು. ತೆಂಗಿನ ದೀಪದ ಪಕ್ಕದಲ್ಲಿ ಇನ್ನೊಂದು ತೆಂಗಿನ ಚಿಪ್ಪಿನಲ್ಲಿ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಅಂದರೆ ಒಂದು ತೆಂಗಿನ ಚಿಪ್ಪಿನಲ್ಲಿ ತೆಂಗಿನಕಾಯಿಯ ದೀಪವನ್ನು ಇಟ್ಟು ಇನ್ನೊಂದು ತೆಂಗಿನ ಚಿಪ್ಪಿನಲ್ಲಿ ನೈವೇದ್ಯ ಇಡಬೇಕು. ಹೀಗೆ ದೀಪವನ್ನು ಹಚ್ಚಿದ ನಂತರ ದೀಪದ ಸುತ್ತಲೂ ಹೂವುಗಳನ್ನು ಅಲಂಕರಿಸಬೇಕು. ಅಕ್ಷತೆಯನ್ನು ಹಾಕಬೇಕು. ದೀಪದ ಮೇಲೆ ಅಕ್ಷತೆಗಳನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ಏನಿದ್ದರೂ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ. ತೆಂಗಿನಕಾಯಿ ದೀಪಕ್ಕೆ ಆರತಿ ಮಾಡಿ ಶಿವ ಪಾರ್ವತಿಯರಿಗೂ ಆರತಿ ಮಾಡಿ 5 ಪ್ರದಕ್ಷಿಣೆಗಳನ್ನು ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಿ. ಈ ತೆಂಗಿನಕಾಯಿ ದೀಪ ಬೆಳಗಿದ ಕ್ಷಣವೇ ಶಿವ ಪಾರ್ವತಿಯರು ಕಾಣಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ನಾರಿಕೇಳವನ್ನು ಬೆಳಗಿಸಬೇಕು. ದೀಪವನ್ನು ಮುಟ್ಟಿ ನಮಸ್ಕಾರ ಮಾಡಿ. ದೀಪವನ್ನು ಬೆಳಗಿಸಿದ ನಂತರ ಏನು ಮಾಡಬೇಕು? ತೆಂಗಿನ ದೀಪವನ್ನು ಹಚ್ಚಿದ ನಂತರ ಈ 2 ತೆಂಗಿನ ಚಿಪ್ಪುಗಳು, ದೀಪದ ಸುತ್ತಲಿನ ಹೂವುಗಳು ಮತ್ತು ಅಕ್ಷತೆಯನ್ನು ಯಾರೂ ಕಾಲಿಡದ ಮರದ ಬುಡದಲ್ಲಿ ಇಡಬೇಕು ಎಂದು ಹೇಳಲಾಗುತ್ತದೆ. ಅಲ್ಲದೆ ತಟ್ಟೆಯಲ್ಲಿನ ಅಕ್ಕಿಯನ್ನು ಬೇಯಿಸಿ ಶಿವನಿಗೆ ನೈವೇದ್ಯ ಮಾಡಿ ಕುಟುಂಬಸ್ಥರು ಸ್ವೀಕರಿಸಬೇಕು. ಹಾಗೆಯೇ ತೆಂಗಿನಕಾಯಿಯನ್ನು ಒಡೆದಾಗ ತೆಂಗಿನ ನೀರು ಹೊರಬರುತ್ತದೆ. ಆ ತೆಂಗಿನ ನೀರನ್ನು ಪೂಜೆಯಲ್ಲಿ ನೈವೇದ್ಯವಾಗಿ ಬಳಸಬಹುದು.
ಶಿವನಿಗೆ 3 ಕಣ್ಣುಗಳಿವೆ, ತೆಂಗಿನಕಾಯಿಗೂ 3 ಕಣ್ಣುಗಳಿವೆ. ಹಾಗಾಗಿ ತೆಂಗಿನ ಚಿಪ್ಪಿನಲ್ಲಿ 3 ಕಣ್ಣುಗಳಿಂದ ದೀಪವನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ತೆಂಗಿನಕಾಯಿಯ ದೀಪವನ್ನು ಹಚ್ಚಿದರೆ ಅಕ್ಷಯ ಫಲಿತಾಂಶಗಳು ನಿಮ್ಮದಾಗುವುದು. ಈ ನಾರಿಕೇಳದ ದೀಪವನ್ನು ಬೆಳಗಿದ ಕೆಲವೇ ದಿನಗಳಲ್ಲಿ ಆ ಪರಮಾತ್ಮನ ಕೃಪೆಯಿಂದ ಅನೇಕ ಶುಭ ಸುದ್ದಿಗಳು ಕೇಳಿಬರುತ್ತವೆ. ಈ ಮಹಾಶಿವರಾತ್ರಿ ಹಬ್ಬದಂದು ಶಿವ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು. ಏಕೆಂದರೆ ಈ ಮಹಾಶಿವರಾತ್ರಿ ಹಬ್ಬದಂದು ಶಿವ ಪಾರ್ವತಿಯರಿಬ್ಬರೂ ಶಿವನ ದೇವಸ್ಥಾನದ ಸುತ್ತ ಸುತ್ತುತ್ತಾರೆ. ಹಾಗಾಗಿ ಶಿವರಾತ್ರಿಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪಗಳನ್ನು ಹಚ್ಚಿದರೆ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಮಹಾಶಿವರಾತ್ರಿಯ ಈ ಪುಣ್ಯ ದಿನದಂದು ಬಸವನ ಕೊಂಬುಗಳ ನಡುವೆ ಆ ಪರಮಾತ್ಮನ ದರ್ಶನ ಪಡೆದವರಿಗೆ ಅಕ್ಷಯವಾದ ಸಂಪತ್ತು ದೊರೆಯುತ್ತದೆ. ಶಿವನಿಗೆ ಎಷ್ಟೇ ಪೂಜೆಗಳನ್ನು ಮಾಡಿದರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡದಿದ್ದರೆ ನಿಮ್ಮ ಪೂಜೆಗಳಿಗೆ ಸರಿಯಾದ ಫಲ ಸಿಗುವುದಿಲ್ಲ. ಆದ್ದರಿಂದ ಈ ಶಿವರಾತ್ರಿಯ ದಿನ ಎಲ್ಲರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಶಿವಲಿಂಗಕ್ಕೆ ಚೆಂಬು ನೀರು ಸುರಿದರೆ ಆ ಭಗವಂತ ಉತ್ಸುಕನಾಗುತ್ತಾನೆ ಮತ್ತು ನಿಮ್ಮ ಕುಟುಂಬಕ್ಕೆ ಅಷ್ಟ ಐಶ್ವರ್ಯಗಳನ್ನು ದಯಪಾಲಿಸುತ್ತಾನೆ. ಅವಿವಾಹಿತರು ಈ ದಿನ ಶಿವರಾತ್ರಿಯಂದು ಮಲ್ಲಿಗೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಶೀಘ್ರದಲ್ಲೇ ವಿವಾಹವಾಗುತ್ತದೆ ಮತ್ತು ಶಿವನಿಗೆ ನಂದಿವರ್ಧನ ಹೂವಿನಿಂದ ಪೂಜಿಸಿದರೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ವಿಭೂತಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿರುವುದರಿಂದ ಈ ಮಹಾಶಿವರಾತ್ರಿಯಂದು ಈ ದಿನದಂದು ವಿಭೂತಿಯನ್ನು ಧರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.